ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದುಬಿಟ್ಟು ಗುರುವಾರ ರಾತ್ರಿ, ಅಂದರೆ ಬಸವ ಜಯಂತಿ ಹಿಂದಿನ ದಿನ ರಾತ್ರಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗ್ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಹೋಗಿದ್ವಿ. ಆಮೇಲೆ ಹಂಗೆ ಪೂಜೆಗೆ ಹೂವು ಹಣ್ಣು ಎಲ್ಲ ಬೇಕು ಅಂತ ಅದನ್ನೂ ತರೋಕ್ಕಂತ ಹೋಗಿದ್ವಿ. ಸೊ ಹಂಗಾಗಿ ಮನೆಗೆ ಬರೋದು ಲೇಟ್ ಆಗಿತ್ತು. ಇನ್ನೇನು ಲೇಟ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅಮ್ಮ ಬಂದುಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಇನ್ನು ನಾನು ದೇವ್ರ ಸಾಮಾನೆಲ್ಲ ತೊಳೆದು ಒರೆಸಿ ಅದಕ್ಕೂ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಇನ್ನು ಇದು ಬಂದುಬಿಟ್ಟು ಗಂಧದ ಸ್ಟಿಕ್ಕು. ಇದು ಪ್ಲೇಟ್ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ತೆಗೆದ್ರೆ ಗಂಧ ಬರುತ್ತೆ ಇದರಲ್ಲಿ. ಇದು ಬಂದುಬಿಟ್ಟು ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ಯೂಸ್ ಮಾಡ್ತಾರೆ. ನೀವು ಮಾಮೂಲಿ ಗ್ರಂಥಿಗೆ ಅಂಗಡಿಲಿ ಕೇಳಿದರೆ ಸಿಗುತ್ತೆ ಇದು ಈ ಥರದ್ದು. ನಮ್ಮ ಮನೇಲಿ ಸುಮಾರು ವರ್ಷದಿಂದ, ಆಲ್ಮೋಸ್ಟ್ ನಾವು ಚಿಕ್ಕವರಿದ್ದಾಗಿಂದನೂ ನಮ್ಮಪ್ಪ ಇದೇ ಥರ ಗಂಧನೇ ಪೂಜೆ ಮಾಡ್ಬೇಕಾದ್ರೆ ಫ್ರೆಶ್ ಆಗಿ ಈ ಥರ ತೆಗೆದ್ಬಿಟ್ಟು ವಿಭೂತಿ ಹಚ್ಕೊಂಡು ಆಮೇಲೆ ಗಂಧ ಹಚ್ಕೊಂಡೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಮುಂಚೆಯಿಂದನೂ ನಮ್ಮಪ್ಪನಿಗೆ ಇದು ರೂಢಿ ಇರೋದು. ಮಾಮೂಲಾಗಿ ರೆಡಿಮೇಡಾಗಿ ಸಿಗುತ್ತಲ್ವ ಗಂಧದ ಪೌಡ್ರ್, ಅದನ್ನ ನಮ್ಮ ಮನೇಲಿ ಯೂಸ್ ಮಾಡಲ್ಲ. ಪೂಜೆ ಮಾಡೋಕ್ಕೆ ಅಂದರೆ ಫೋಟೋಗಿಡೋಕ್ಕಷ್ಟೇ ಯೂಸ್ ಮಾಡ್ತಾರೆ. ಏನು ನನ್ನ ಮಗಳು ದಿನಲ್ಲೂ ಅವ್ರ ತಾತನ ನೋಡಿ ನಾನು ಗಂಧ ತೆಗಿತೀನಿ ಅಂತ ಹೇಳ್ಬಿಟ್ಟು ತಂದು ಇಲ್ಲಿ ಮಾಡ್ತಾ ಇರೋದು ಈ ಥರ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಾದಮೇಲೆ ನಾನು ಬಂದುಬಿಟ್ಟು ಮನೆಯಲ್ಲಿ ಕಸ ಅಂದು ನೆಲ ಒರೆಸ್ಕೊಂಡೆ. ಇನ್ನು ಅಮ್ಮ ಬಂದುಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಮತ್ತು ಹಬ್ಬದ ಅಡುಗೆ ಮಾಡಬೇಕಲ್ವ ಅಂಥೇಳಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇನ್ನು ನಾನು ಆವಾಗಲೇ ಹೇಳ್ದಂಗೆ ಈವ್ನಿಂಗ್ ಮಾರ್ಕೆಟ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ವ, ಅಂದರೆ ನಾಳೆ ಅಕ್ಷಯ ತೃತೀಯ ಇರೋದಕ್ಕೆ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತೇಳಿ ಹೋಗಿದ್ವಿ. ಅಂದರೆ ನಾನಲ್ಲ, ಅಮ್ಮ ಶಾಪಿಂಗ್ ಮಾಡಬೇಕಿತ್ತು ಅಂತೇಳಿ. ಅವ್ರದ್ದು ಒಂದು ತಾಳಿ ಸರ ಕಟ್ಟಾಗಿತ್ತು. ಸೊ ಅದನ್ನ ಕೊಟ್ಬಿಟ್ಟು ಬೇರೆ ತೊಗೊಳೋಣ ಇಲ್ಲ ಮಾಡ್ಸೋಕೆ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ವಿ. ಡಿಸೈನ್ ಅಷ್ಟೇನು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ನಾವು ಕ್ಯಾಟ್ಲಾಗ್ ತೋರಿಸ್ಬಿಟ್ಟು ಹೇಳಿ ಬಂದಿದ್ದೀವಿ ಒಂದು. ಸೊ ಹಂಗೆ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಒಂದೆರಡು ಕಿವಿ ಓಲೆನೂ ಪರ್ಚೇಸ್ ಮಾಡಿದರು. ಏನು ನನಗೆ ಒಂದು ನೆಕ್ಲೆಸ್ ಸ್ಟೆಪ್ ಚೈನ್ ಅಂತಾರಲ್ವ, ಅದು ತುಂಬಾ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ಯಾವಾಗಲಾದರೂ ತೊಗೊಂಡಾಗ ಈ ಥರ ತೊಗೊಳೋಣ ಅಂತ ಹೇಳ್ಬಿಟ್ಟು ನೋಡಿ ಫೋಟೋ ತೆಗ್ಕೊಟ್ಟಿದ್ದೀನಿ ನಾನು. ಇನ್ನು ಅಮ್ಮನ ಹತ್ರ ಮಂಗಲ್ಯ ಸರ ಇದೆ, ಬಟ್ ಅವ್ರು ವಾಕ್ ಹೋಗೋದ್ರಿಂದ ಡೈಲಿ ಅದನ್ನ ಹಾಕ್ಕೊಂಡು ಹೋಗೋದು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಕರಿಮಣಿ ಸರನ ಹಾಕಿದ್ದೀವಿ ನಾವು ಮಾಡೋಕ್ಕೆ. ಸೊ ಅದೊಂದು 15 ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ನಾನು ಇಲ್ಲಿರೋಷ್ಟೊತ್ತಿಗೆ ಅದು ಕೊಟ್ಟರೆ ತೋರಿಸ್ತೀನಿ ಯಾವ ಥರ ಡಿಸೈನ್ ಹೇಳಿದ್ವಿ ನಾವು ಅಂತ ಹೇಳ್ಬಿಟ್ಟು. ಇನ್ನು ಇದೆರಡು ಕಿವಿ ಓಲೆ ತಂದಿರೋದು, ಇದೆರಡು ಹತ್ತತ್ರ ಒಂದು ತೊಲೆ ಇದೆ. ಸೊ ಅದಿಷ್ಟಕ್ಕೆ ಒಂದೆರಡು ಗೋಲ್ಡ್ ಕಾಯಿನ್ನ ಗಿಫ್ಟ್ ಕೂಪನ್ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಇನ್ನು ಅದರ ಜೊತೆಗೆ ಒಂದು ಜೊತೆ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಕಾಲ್ಗೆಜ್ಜೆನೂ ತೊಗೊಂಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಗೋಲ್ಡ್ ಶಾಪಲ್ಲಿ ಸುಮಾರು ಜನ ಇದ್ದರು. ನಾವು ಈವ್ನಿಂಗ್ 4 o'clock ಹಂಗೆ ಹೋದರೆ 8:30ಗೆ ಮನೆಗೆ ಬಂದಿದ್ದೀವಿ. ಅಷ್ಟು ಜನ ಇದ್ದರು. ಅವರಿಗೆ ಜಾಸ್ತಿ ತೋರಿಸೋಷ್ಟು ಪುರ್ಸೋತಿರಲಿಲ್ಲ. ಸೊ ಹಂಗಾಗಿ ನಾವು ನೆಕ್ಸ್ಟ್ ಯಾವಾಗಲಾದರೂ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಅಷ್ಟೇ ಶಾಪ್ ಮಾಡ್ಕೊಂಡು ಬಂದ್ವಿ. ಇನ್ನು ಇದೆಲ್ಲ ಮುಗಿಸ್ಕೊಂಡು ಮಲಗೋಷ್ಟೊತ್ತಿಗೆ ನೈಟು 12 o'clock ಹಂಗಾಯಿತು. ನಾನು ಬೆಳಗ್ಗೆ 8 o'clock ಎದ್ದುಬಿಟ್ಟೆ, ಎಚ್ಚರನೇ ಆಗಿಲ್ಲ ನನಗೆ. ಇನ್ನು ಅಮ್ಮ ಬೆಳಗ್ಗೆನೇ 5 o'clock ಎದ್ಬಿಟ್ಟು ಆಲ್ರೆಡಿ ಅರ್ಧ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದಾರೆ. ನಾರ್ಮಲಾಗಿ ಬೇಳೆ ಹೋಳಿಗೆ ತಿಂದು ಬೇಜಾರಾಗಿತ್ತು ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಮ್ಮಂಗೆ ಸಜ್ಕದ ಹೋಳಿಗೆ ಮಾಡೋಕ್ಕೆ ಹೇಳಿದ್ದೆ. ನಮ್ಮ ಸೈಡ್ ಮಾಡ್ತಾರೆ ಇದು, ಅಂದರೆ ಕೇಸರಿಬಾತ್ ರವೆ ಬರುತ್ತಲ್ಲ ಅದರಲ್ಲಿ ಸಜ್ಕ ಟೈಪ್ ಮಾಡಿ ಅದರಿಂದ ಹೋಳಿಗೆ ಮಾಡ್ತಾರೆ. ಸೊ ತುಂಬ ವರ್ಷ ಆಯಿತು ತಿಂದಿದ್ದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಮ್ಮಂಗೆ ಅದೇ ಮಾಡೋಕ್ಕೆ ಹೇಳಿದ್ದೆ. ಸೊ ಅವ್ರು ಅದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಕಣ್ಕನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಗೆ ನುಗ್ಗೆಕಾಯಿ ಹಾಕ್ಬಿಟ್ಟು ಒಂದು ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡಿದ್ದಾರೆ. ಮತ್ತು ಕೋಸಂಬರಿ, ಹೋಳಿಗೆ ಸಾರು, ಅನ್ನ, ಹಪ್ಪಳ, ಸಂಡಿಗೆ, ಅದೆಷ್ಟು ಮಾಮೂಲಾಗಿ ಎಲ್ಲರೂ ಮನೇಲೂ ಮಾಡೋ ಥರನೇ ಮಾಡಿದ್ದೀವಿ ನಾವು. ಇನ್ನು ಅಮ್ಮ ಅಡುಗೆ ಕೆಲಸ ಎಲ್ಲ ಮಾಡ್ಕೊತಿದ್ರು. ನಾನು ನೈಟು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದ್ದೆ. ಸೊ ಬೆಳಗ್ಗೆ ಎದ್ಬಿಟ್ಟು ಜಸ್ಟ್ ಕಸ ಗುಡಿಸ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ಇನ್ನು ಇಲ್ಲಿ ಮುಂದ್ಗಡೆ ರಂಗೋಲಿ ಹಾಕೋಕೆ ಅಷ್ಟೇನು ಚೆನ್ನಾಗಿಲ್ಲ ಜಾಗ, ಆದರೂ ನಾವು ರಂಗೋಲಿ ಹಾಕ್ತೀವಿ. ಯಾಕಂದರೆ ಪೊಲೀಸ್ ಕ್ವಾರ್ಟರ್ಸಲ್ಲೆಲ್ಲ ನಮಗೆ ರಂಗೋಲಿ ಹಾಕಿ ಈ ಥರ ರೂಢಿ ಆಗಿಬಿಟ್ಟಿದೆ ಮುಂಚೆಯಿಂದನೂ. ಸೊ ಹಂಗಾಗಿ ನಮಗೆ ಎಲ್ಲಿ ಜಾಗ ಇದ್ದರೂ ಇಲ್ಲಾಂದರೂ ಮನೆ ಮುಂದೆ ಒಂದು ಸ್ವಲ್ಪ ಸಣ್ಣದಾದರೂ ರಂಗೋಲಿ ಹಾಕ್ತೀವಿ. ಇದು ನಾವು ಅಮ್ಮ ಮಾಡೋದ್ರಿಂದ ನನಗೂ ಅದು ರೂಢಿ ಆಗಿಬಿಟ್ಟಿದೆ. ಡೈಲಿ ರೊಟೀನ್ ಅದು ರಂಗೋಲಿ ಹಾಕಿದ್ರೇ ಸ್ಟಾರ್ಟ್ ಆಗೋದು ನಮ್ಮದು. ಇನ್ನು ಇಲ್ಲಿ ನಮ್ಮ ಖುಷಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿ ಸಬ್ಬಕ್ಕಿ ಪಾಯಸ ಮಾಡ್ತಿದ್ದಾರೆ. ನನ್ನಿಬ್ಬರು ಮಕ್ಕಳಿಗೂ ಅದಿಷ್ಟ. ಬಾಲ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಬಾಲ್ ಪಾಯಸ ಅಂತೇಳಿ ಚೆನ್ನಾಗಿ ತಿಂತಾರೆ ಅದನ್ನ. ಸೊ ಹೋಳಿಗೆ ಜೊತೆಗೆ ಅದೊಂದು ಪಾಯಸನೂ ರೆಡಿ ಮಾಡಿದ್ದಾರೆ ಅಮ್ಮ. ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮುಗ್ದಿತ್ತು. ಇನ್ನು ಫೈನಲಾಗಿ ಹೋಳಿಗೆ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ, ಅಮ್ಮ ಬಾಕಿ ಅಡುಗೆ ಎಲ್ಲ ಮುಗಿಸಾದ್ಮೇಲೆ ಲಾಸ್ಟಲ್ಲಿ ಹೋಳಿಗೆ ಮಾಡ್ತಾರೆ. ಬಿಸಿ ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಅಡುಗೆ ಮಾಡಿಟ್ಬಿಟ್ಟು ಇವಾಗ ಹೋಳಿಗೆ ಮಾಡ್ತಾಯಿದ್ದಾರೆ. ಈ ಹೋಳಿಗೆನ ನಾರ್ಮಲಾಗಿ ಬೇಳೆ ಹೋಳಿಗೆ ಮಾಡ್ತೀವಲ್ಲ ಅದೇ ಥರನೇ ಕಣ್ಕ ರೆಡಿ ಮಾಡಿಕೊಂಡು ಅದರಲ್ಲಿ ಫಿಲ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಏನಂದರೆ ಈ ಸಜ್ಕದ ಹೋಳಿಗೆಗೆ ಸ್ವಲ್ಪ ಸ್ವೀಟ್ ಕ್ವಾಂಟಿಟಿ ಜಾಸ್ತಿ ಹಾಕಬೇಕು, ಸ್ವಲ್ಪ ಸಪ್ಪೆ ಬರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಆ್ಯಡ್ ಮಾಡಿದ್ದಾರೆ ಅಮ್ಮ. ಸ್ವೀಟು ಆಮೇಲೆ ಟೇಸ್ಟು ಸಖತ್ತಾಗೆ ಬರುತ್ತೆ. ನೀವು ಹಂಗೇನೂ ತಿನ್ಬೋದು. ಅದು ಕೇಸರಿಬಾತ್ ಥರನೇ ಇರುತ್ತೆ. ಅದು ಒಳಗಡೆ ಸ್ಟಫ್ ಮಾಡಿರ್ತೀವಲ್ಲ ಅದು. ಆಲ್ರೆಡಿ 10 o'clock ಆಗ್ತಾ ಬಂದಿತ್ತಲ್ವ. ಸೊ ನಮ್ಮ ಆದ್ಯ ಸ್ನಾನ ಮಾಡಿದ್ಲು. ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿಗೆ ಬೇಗ ಮಾಡಜ್ಜಿ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ. ಅಮ್ಮ ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿದ್ರು. ಇನ್ನು ನಾನು ದೇವ್ರ ಮನೆ ಎಲ್ಲ ಜೋಡಿಸ್ಕೋತಾ ಇದ್ದೆ. ಇನ್ನು ನಮ್ಮ ಆದ್ಯಂಗೆ ಈ ಥರ ಹೂವೆಲ್ಲ ಹಾಕಿ ಪೂಜೆ ಮಾಡಿದರೆ ಯುಗಾದಿ ಹಬ್ಬದ ಹಾಡು ಹಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇನ್ನು ನಿನ್ನೆ ಮಾರ್ಕೆಟಿಂದ ಬರ್ತಾನೆ ಹೂವೆಲ್ಲ ತಂದಿದ್ವಲ್ಲ. ಸೊ ದೇವ್ರಿಗೆಲ್ಲ ಬಂದುಬಿಟ್ಟು ಮಲ್ಲಿಗೆ ಹೂವು, ಕನಕಾಂಬರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೆ. ಇನ್ನು ಪ್ರೀತಿ ಹಬ್ಬ ಎಲ್ಲರದ್ದು ಪೂಜೆ ಆದಮೇಲೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ. ಇನ್ನು ಮೀಶೋಯಿಂದ ಒಂದು ಆರ್ಡ್ರ್ ಬಂದಿತ್ತು, ಜೂಟ್ ಬಾಸ್ಕೆಟ್ ಮಾಡಿದ್ದೆ. ಅದ್ರ ಜೊತೆಗೆ ಅಮೆಝಾನಿಂದ ಒಂದು ಲ್ಯಾಪ್ಟಾಪ್ ಬ್ಯಾಗ್ನೂ ಆರ್ಡ್ರ್ ಮಾಡಿದ್ದೆ. ಎರಡೂ ಇವತ್ತೇ ಬಂದಿತ್ತು. ಸೊ ಅದನ್ನ ಓಪನ್ ಮಾಡಿ ನೋಡಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಬ್ಲಾಗ್. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.